ಆ ಬೆಲೆ ಗೊತ್ತಿರಕ್ಕೋಸ್ಕರ ನಾವು ಏನ್ ಮಾಡ್ತೀವಿ ಅಂದ್ರೆ ಹುಡುಕ್ತಾ ಇರ್ಬೋದು. ಅದೇ 30 ದಿನಕ್ಕೆ 10 ನಾಣ್ಯಗಳನ್ನ ಸಂಪಾದನೆ ಮಾಡತಕ್ಕಂಥ ಕಷ್ಟ ಯಾರಿಗೆ ಗೊತ್ತಿದೆ ಅಂತಂದ್ರೆ ಆ ಸ್ತ್ರೀಗೆ ಗೊತ್ತಿದೆ ಎಂಬುದು. ಅಲ್ಲೇಲೂಯ್ಯ. ಎಷ್ಟು ದಿನಕ್ಕೆ 10 ನಾಣ್ಯ 30 ದಿನಗಳ ಕಾಲ ಬಿಸಿಲಲ್ಲಿ ಹೋಗಿ ಕಷ್ಟಪಟ್ರೆ ಮಾತ್ರನೇ 30 ನಾಣ್ಯಗಳು ಸಿಗುತ್ತೆ ಎಂಬುದಾಗಿ ಅವರಿಗೆ ಗೊತ್ತು. ಆ 30 ನಾಣ್ಯದಲ್ಲಿ ಒಂದು ನಾಣ್ಯ ಮಿಸ್ ಆಗಿ ಹೋಗ್ತಂದ್ರೆ ಅದೇ ನನ್ನ ಕೈಗೆ ಕೊಟ್ಟಂತ ಈ ತಿಂಗಳಲ್ಲಿ ಬಂದಿರತಕ್ಕಂತ 10 ನಾಣ್ಯದಲ್ಲಿ ನನ್ನ ಅಜಾಗರೂಕತೆಯಿಂದ, ನನ್ನ ಅಶ್ರದ್ಧೆಯಿಂದ, ನನ್ನ ಬೇಜವಾಬ್ದಾರಿಯಿಂದ ಒಂದು ನಾಣ್ಯ ಮಿಸ್ ಆಗಿ ಹೋಗಿದೆಯಲ್ಲ. ನಾನು ಎಷ್ಟು ಬಿಸಿಲಲ್ಲಿ ಹೋಗಿ ಕಷ್ಟಪಟ್ಟದನ್ನ ಪಡ್ಕೊಂಡಿದ್ದೀನಿ. ಬೆಳಿಗ್ಗೆ ಮನೆಯಲ್ಲ ಎಲ್ಲಾ ಕೆಲಸ ಮಾಡಿದ್ರೆ ಮತ್ತೆ ಬಿಸಿಲಲ್ಲಿ ಹೋಗಿ ಅಲ್ಲಿ ಕಷ್ಟಪಟ್ಟು ಬಂದಿದೆ. ಮತ್ತೆ ಸಂಜೆ ಬಂದು ಅದೇ ರೊಟೀನ್ ಆಗಿ ನನ್ನ ಮನೆಯಲ್ಲಿ ಕಷ್ಟಪಟ್ಟು 30 ದಿನಗಳ ಕಾಲ ಬಿಸಿಲಲ್ಲಿ ಮಾಡುವಾಗ 10 ನಾಣ್ಯಗಳು ಸಿಗುತ್ತೆ. ಆದ್ರೆ ಒಂದು ನಾಣ್ಯ ಅದರಿಂದ ಏನಾದ್ರು ಒಂದು ಬೆಲೆ ಉಳ್ಳ ಒಂದು ಯಾವ್ದಾದ್ರು ತೆಗೆದುಕೊಳ್ಬೇಕಂತ ನಾನು ಅನ್ಕೊಂಡಿದ್ದೆ. ಆದ್ರೆ ಒಂದು ನಾಣ್ಯ ಮಿಸ್ ಆಗಿ ಹೋಯ್ತದೆ ಅಂತಾಗೆ ಬೈಬಲ್ ಹೇಳುತ್ತೆ. ಪದೇ ಆಕೆ ಏನ್ ಮಾಡ್ತಿಲ್ಲ ಅಂದ್ರೆ ಆ ನಾಣ್ಯ ಸಿಕ್ಕೋ ತನಕ ಆಕೆ ಬಿಡ್ತಾ ಇಲ್ಲ. ಆಕೆ ಏನ್ ಮಾಡ್ತಿಲ್ಲ ಅಂದ್ರೆ ಗುಣಿಸಿದ್ರ ಮೇಲೆ ಗುಣಿಸಿ ಏನ್ ಮಾಡ್ತಿದ್ದಾರೆ, ಆ ಒಂದು ನಾಣ್ಯ ಸಿಕ್ಕೋ ತನಕ ಬಿಡದ ಹಾಗೆ ಗುಣಿಸಿ ಅದನ್ನ ಕಂಡಿಡ್ಕೊಳ್ತಾ ಇದ್ದಾರೆ ಅಂತ. ಅಲ್ಲೇಲೂಯ್ಯ. ಬೈಬಲ್ ಹೇಳುತ್ತೆ ನಾಣ್ಯಕ್ಕೆ ಏನಿಲ್ಲ, ಜೀವ ಇಲ್ಲ ಎಂಬುದಾಗಿ. ಅಲ್ಲೇಲೂಯ್ಯ. ಕುರಿಗೆ ಜೀವ ಇತ್ತು. ಕುರುಬ ಹೋಗಿ ಏನ್ ಮಾಡ್ದ, ಆ ಒಂದು ಕುರಿನ ಹುಡುಕಿಕೊಂಡು ಅದೆಲ್ಲಾದ್ರೂ ಸಿಕ್ಕಾಕೊಂಡಿತ್ತ ಎಂಬುದಾಗಿ ಹೋಗಿ ಹುಡುಕೊಂಡ. ಆದ್ರೆ ಸ್ತ್ರೀಗೆ ನಾಣ್ಯಕ್ಕೆ ಜೀವ ಇಲ್ದಿರೋ ಕಾರಣ, ಆಕೆ ಕಷ್ಟಪಟ್ಟಿದಂತ ಬದುಕು ಏನೆಂಬುದಾಗಿ ಆಕೆಗೆ ಗೊತ್ತಿದ್ದ ಕಾರಣ ಆಕೆ ಏನ್ ಮಾಡ್ದಂದ್ರೆ ಅದನ್ನ ಈಸಿಯಾಗಿ ಹೋಗ್ಲಿಕ್ಕೆ ಆಕೆ ಬಿಟ್ಕೊಂಡಿಲ್ಲ. ಅಲ್ಲೇಲೂಯ್ಯ. ಅದನ್ನ ಮತ್ತೆ ತಿರುಗಿ ಪಡ್ಕೊಂಡು ಬಂದು ಆ ಮತ್ತೆ ಗೆಳತಿಯರಿಗೆ ಕರೆದು ಹೇಳ್ತಾರೆ ಏನಂತಂದ್ರೆ, ನಾನು ಕಳೆದುಕೊಂಡಿದ್ದಂತ ನಾಣ್ಯ ನನ್ನ ಕೈಗೆ ಸಿಕ್ತು, ನೀವೆಲ್ಲ ಏನ್ ಮಾಡಿ ಅಂತಂದ್ರೆ ನನ್ನ ಜೊತೆಲಿ ಸಂತೋಷ ಪಡ್ರಿ ಎಂಬುದಾಗಿ. ಅವಳು ಕಷ್ಟಪಟ್ಟು ಆ ನಾಣ್ಯವನ್ನ ಸಂಪಾದನೆ ಮಾಡಿದಂದ್ರೆ ಖಂಡಿತವಾಗಿ ಅವಳು ಏನ್ ಮಾಡ್ತಾರಿಲ್ಲ, ಅಷ್ಟೊಂದು ಎಫೆಕ್ಟ್ ಹಾಕಿ ಏನ್ ಮಾಡ್ತಿಲ್ಲ ಅಂದ್ರೆ ಆಕೆ ಹುಡುಕ್ಲಿಕ್ಕೆ ಹೋಗಿಲ್ಲ. ನಮ್ಮ ಕೈಗೆ ದೇವರು ಏನನ್ನ ಕೊಟ್ಟಿದಾರೋ ಅದನ್ನ ನಷ್ಟ ಮಾಡ್ಕೊಳ್ಬಾರ್ದು ಎಂಬುದಾಗಿ ಪರಿಶುದ್ಧಾತ್ಮ ದೇವರು ಇದರ ಆಲೋಚನೆ ಹೇಳುವಂತವರಾಗ್ತಾರೆ. ನಾವು ದೇವರ ಕೈಯಲ್ಲಿದ್ದೇವೆ. ದೇವರು ನಮ್ಮ ಕೈಗೆ ಏನನ್ನ ಕೊಟ್ಟಿದ್ದಾನೋ, ಅಲ್ಲೇಲೂಯ್ಯ, ಯಜಮಾನ ನಮ್ಮ ಕೈಗೆ ಯಾವ್ದನ್ನ ಒಪ್ಪಿಸಿಕೊಟ್ಟಿದ್ರೋ ಅದರಲ್ಲಿ ಒಂದು ಕೂಡ ನಷ್ಟ ಹೋಗದ ಹಾಗೆ ನಾವು ಜಾಗರೂಕತೆ ಉಳ್ಳವರಾಗಿ ನಾವು ಕಾಪಾಡ್ಕೊಳ್ಬೇಕೆಂಬುದಾಗಿ, ಸ್ತ್ರೀಯ ರೀತಿಯಲ್ಲಿ ಎಚ್ಚರಿಕೆ ಉಳ್ಳವರಾಗಿರ್ಬೇಕೆಂಬುದಾಗಿ ದೇವರು ಆಲೋಚನೆ ಹೇಳುವಂತವರಾಗ್ತಾರೆ. ದೇವರು ನಮ್ಗೆ ಏನನ್ನ ಕೊಟ್ಟಿದ್ದಾರೋ ಗೊತ್ತಿಲ್ಲ. ಆ ಕೊಟ್ಟಿರತಕ್ಕಂಥ ಯಾವುದೊಂದು ನಾವೇನ್ ಮಾಡ್ಕೊಳ್ಳೋದು, ನಮ್ಮ ಅಜಾಗರೂಕತೆಯಿಂದಾಗ್ಲಿ ಅಥವಾ ನಮ್ಮ ಉದಾಸೀನತೆಯಿಂದಾಗ್ಲಿ ನಾವು ಯಾವ್ದನ್ನ ಕಳ್ಕೊಳ್ಬಾರ್ದು. ಆ ಸ್ತ್ರೀಯ ರೀತಿಯಲ್ಲಿ ಎಚ್ಚರಿಕೆ ಉಳ್ಳವರಾಗಿ ಇನ್ ಕೇಸ್ ನಮ್ಮ ಕೈಯಿಂದ ಅದು ಮಿಸ್ ಆಗಿ ಹೋಗಿದ್ರೆ ಅದನ್ನ ಮತ್ತೆ ನಾವು ಪಡ್ಕೊಂಡು ಅಲ್ಲೇಲೂಯ್ಯ ದೇವ ಸಮ್ಮುಖದಲ್ಲಿ ನಾವು ನಿಲ್ಬೇಕೆಂಬುದಾಗಿ ಅದು ವರ ಆಗಿದ್ರು, ಇನ್ನೊಂದಾಗಿದ್ರು, ಮತ್ತೊಂದಾಗಿದ್ರು. ಅಲ್ಲೇಲೂಯ್ಯ. ಜವಾಬ್ದಾರಿನ ಈ ಒಂದು ವಾಕ್ಯದಲ್ಲಿ ಸೂಚಿಸ್ತದೆ. ಜವಾಬ್ದಾರಿ ಇಲ್ಲದೆ ಹೋದ್ರೆ ಖಂಡಿತವಾಗಿಯೂ ನಿಮ್ಮ ಕೈಗೆ ದೇವರು ಏನ್ ಮಾಡೋದಿಲ್ಲ ಅಂತಂದ್ರೆ ಯಾವ್ದನ್ನ ಅದನ್ನು ಒಪ್ಪಿಸಿಕೊಳ್ಳಿಕ್ಕೆ ಅದನ್ನು ಇಷ್ಟಪಡ್ತಕ್ಕಂಥ ದೇವರಲ್ಲ ಎಂಬುದಾಗಿ. ಅದೇ ಲೋಕದ ಸುವಾರ್ತೆ 15ನೇ ಅಧ್ಯಾಯದ 11ನೇ ವಾಕ್ಯವನ್ನು ಓದ್ತಾ ಬನ್ನಿ. ಕೊನೆಯದಾಗಿ ನಾವು ಆ ಒಂದು ವಾಕ್ಯಕ್ಕೆ ಹೋಗಿ ಇನ್ನು ಆತನು